ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬರೋಬ್ಬರಿ ತಿಂಗಳ ನಂತರದಲ್ಲಿ ಐಸೋಲೇಷನ್, ಡಿಪ್ರೆಷನ್ ಎಲ್ಲದರಿಂದ ಹೊರಗೆ ಬಂದು ಕಡೆಗೂ ಭಾರತಕ್ಕೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ದೊಡ್ಡ ಮನಸ್ಸು ಮಾಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಅವ್ರು ಬರಲಿ, ನಾವು ಕೂಡ ಅರೆಸ್ಟ್ ಮಾಡಲಿಕ್ಕೆ ಸಿದ್ಧ ಅಂತಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ನಾಳೆ ಮ್ಯೂನಿಚ್ನಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಮಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ರಾಜಧಾನಿಗೆ ಪ್ರಜ್ವಲ್ ಎಂಟ್ರಿ ಕೊಡಲಿದ್ದಾರೆ. ದೇವ್ರ ದಯದಿಂದ ಸೇಬಿನ ಹಾರ, ಮತ್ತೊಂದು ಹಾರ, ಮಗದೊಂದು ಹಾರ ಹಾಕಿ ವೆಲ್ಕಮ್ ಮಾಡ್ಕೊಳ್ದಿದ್ರೆ ಸಾಕು, ಅದೇ ಪುಣ್ಯ. ಶುಕ್ರವಾರ ಮಧ್ಯಾಹ್ನ 12:30 ಬೆಂಗಳೂರಿಗೆ ಬರ್ತಾರಂತೆ. ಬರ್ತಿದ್ದಂಗೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಈಗಾಗಲೇ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ. ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರು SITನವ್ರ ಕೆಲಸ ಅವ್ರಿಗೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಮಾಡಬೇಕು, ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ. ಅದರಿಂದ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲ, ಅವರು ಈಗಾಗಲೇ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ. ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರು SITನವ್ರ ಕೆಲಸ ಅವ್ರಿಗೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಮಾಡಬೇಕು, ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ. ಅದರಿಂದ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲ, ಇನ್ನು ಹಾಸನದಲ್ಲಿ SIT ತನಿಖೆ ಮುಂದುವರೆದಿದೆ. ಸದ್ಯಕ್ಕೆ ಹಾಸನ ಜನ ಏನು ಹೇಳ್ತಿದ್ದಾರೆ, ಹೇಗಿದೆ ಪರಿಸ್ಥಿತಿ, ಇದೆಲ್ಲದರ ಡೀಟೇಲ್ಸ್ನೊಂದಿಗೆ ಹಾಸನದಿಂದಲೇ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ನಾಗೇಂದ್ರ ಬಾಬು ನಾಳೆ ಹೊರಡ್ತಾರಂತೆ, ನಾಡಿದ್ದು ಬರ್ತಾರಂತೆ. SIT ತನಿಖೆ ನಡೆಯುತ್ತೆ, ನಾವು ಬಂಧಿಸೋಕೆ ಸಿದ್ಧ ಅಂತ ಪರಮೇಶ್ವರ್ ಕೂಡ ಹೇಳ್ತಿದ್ದಾರೆ. ಏನು ನಡೀತಿದೆ ಸದ್ಯಕ್ಕೆ ಹಾಸನದಲ್ಲಿ, ಏನೆಲ್ಲ ಚರ್ಚೆ ಆಗ್ತಾ ಇದೆ? ಸ್ಮಿತಾ, ಬರೋವರೆಗೂ ಕೂಡ ನಮಗೆ ನಂಬಿಕೆನೇ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಸನ ಜನ. ಟಿಕೆಟ್ ಬುಕ್ ಆದಮೇಲೆ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದ್ದೇ ಇರ್ತಲ್ವಾ, ಕ್ಯಾನ್ಸಲ್ ಮಾಡ್ಕೊಡ್ಬೋದು ಅನ್ನುವ ವಿಚಾರಗಳು ಈಗ ಹಾಸನದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ಮಿತಾ, ಒಂದು ಕಡೆ ನಾಳೆ ಮಧ್ಯಾಹ್ನ ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಅಲ್ಲಿಂದ ಹೊರಡ್ತಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ಅವರನ್ನು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ತಿಳಿಸಿದ್ದಾರೆ ಗೃಹ ಸಚಿವರು. ಸೊ ನೋಡಿ, ಈಗ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದು ರದ್ದತಿಗೆ ಪತ್ರವನ್ನು ಮಾಡಿಕೊಂಡಂಥ ಸಂದರ್ಭದಲ್ಲೇ ವಿತ್ ವಾರೆಂಟ್ ಅವರು ಮನವಿಯನ್ನು ಮಾಡಿಕೊಂಡಿದ್ದು. ಹಾಗಾಗಿ ನೋ ಡೌಟ್ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಂತೆಯೇ ತಕ್ಷಣ ಅವರನ್ನು ಅರೆಸ್ಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲಿ ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ ನಾಳೆ ಬರ್ತಾರಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಮತ್ತೊಂದು ಕಡೆ ನೋಡಿ ಸ್ಮಿತಾ ರಂಗನಾಥ್, ಯಾಕೆ ಅಂತಂದರೆ ನೋಡಿ, ನಿನ್ನೆ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೆ. ಪ್ರಮುಖವಾಗಿ ವಿಡಿಯೋವನ್ನು ಯಾವತ್ತು ಮಾಡ್ಕೊಂಡಿದ್ರು, ಯಾಕೆ ಮೊನ್ನೆಯೇ ರಿಲೀಸ್ ಮಾಡಿದ್ರು, ಯಾಕೆ 31ನೇ ತಾರೀಕೆ ಬರ್ತಿದ್ದಾರೆ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಒಂದು ಕಡೆ ದೇವೇಗೌಡ ಅವರು ವಾರ್ನಿಂಗ್ ಕೊಟ್ಟಂಥ ಬೆನ್ನಲ್ಲೇ ಈ ಒಂದು ನಿರ್ಧಾರಕ್ಕೆ ಮುಂದಾದ್ರ ಅಂತೇಳಿ. ಒಂದು ವೇಳೆ ವಾರ್ನಿಂಗ್ ಕೊಟ್ಟ ಬಳಿಕ ಅವರು ನಿರ್ಧಾರಕ್ಕೆ ಮುಂದಾಗಿದ್ರೆ ಅವತ್ತಿನ ದಿನವೇ ಟಿಕೆಟನ್ನು ಬುಕ್ ಮಾಡಿಕೊಂಡು ಅವರು ಹೊರಡ್ಬೋದಿತ್ತು. ಆದರೆ ಯಾಕೆ 31ನೇ ತಾರೀಕು? ಇಲ್ಲೂ ಕೂಡ ಸಮಯ ಗಳಿಗೆ ನೋಡಿ ಇವರು ಭಾರತಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡ್ತಾರ. ಬಂದರೂ ಕೂಡ ಅರೆಸ್ಟ್ ಆದ ಬಳಿಕ ಯಾವ ರೀತಿಯಾಗಿ ಕಾನೂನಾತ್ಮಕವಾದಂಥ ಹೋರಾಟಗಳನ್ನು ಮಾಡೋದಕ್ಕೆ ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಂಡು ಅವರು ಬರ್ತಾ ಇದ್ದಾರೆ. ಈ ಎಲ್ಲ ಚರ್ಚೆಗಳು ಹಾಸನದಾದ್ಯಂತ ಆಗ್ತಾ ಇದೆ. ಒಂದಂತೂ ಸ್ಪಷ್ಟ, ಬೆಂಗಳೂರಿಗೆ ಬಂದು ತಲುಪುವವರೆಗೂ ಕೂಡ ಯಾರಿಗೂ ನಂಬಿಕೆ ಇಲ್ಲ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ ಅಂತೇಳಿ. ಸ್ಮಿತಾ, ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ.